ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಧನ್ಯ DS ಕುಕಿಂಗ್ ಚಾನಲ್. ನಾವಿವತ್ತು ಪ್ರಿಪೇರ್ ಮಾಡೋಣ ಸ್ಪೆಷಲಾಗಿ ಮಸಾಲ ಅಕ್ಕಿ ರೊಟ್ಟಿ. ಇಲ್ಲಿ ನಾನು 4 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 2 ಹಸಿರು ಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 2ರಿಂದ 3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿರೋದಂತು. ಈಗ ಇದಕ್ಕೆ 1 ಕಪ್ಪು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀವಿ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥದ್ದು. 1 ಕಪ್ಪು ಧನಿಯಾ ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು. ಮತ್ತು ಈಗ 1-2 ಕ್ಯಾರೆಟ್ನ ತುರಿದು ಇಟ್ಕೊಂಡಿರೋಂಥದ್ದು. ಮತ್ತು ಈಗ ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಕ್ಯಾಪ್ಸಿಕಮ್ ಇದ್ದರೆ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ ಮರ್ತಿದ್ದೀನಿ. ಈಗ ಇದಕ್ಕಿನ್ನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡ್ರೆ ನಮ್ಮದು ರೆಡಿ ಆಗುತ್ತೆ. ಅಕ್ಕಿ ಹಸಿಟ್ಟು ಕಲಸೋದಕ್ಕೆ ಮಸಾಲ ಐಟಮ್ಸ್ಗಳು ಇಷ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಎಲ್ಲರೂ ಧನ್ಯ DS ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ಎಲ್ಲನೂ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಾ ಹೋಗಿ. ಯಾಕಂದರೆ ಸಬ್ಸಿಗೆ ಸೊಪ್ಪಲ್ಲಿ ಮತ್ತು ಆನಿಯನಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ತಾ ಹೋಗಿ, ಇಲ್ಲಾಂದರೆ ತೆಳ್ಳಗಾಗುತ್ತೆ ಹಸಿಟ್ಟು, ಆಗ ತೊಟ್ಟೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಇಷ್ಟು ಹದವಾಗಿ ಕಲಿಸ್ಕೊಂಡ್ರೆ ಸಾಕು. ಜಾಸ್ತಿ ಕಲಿಸ್ಬೇಡಿ, ಯಾಕಂದರೆ ಕೈಗೆಲ್ಲ ಅಂಟಿದ್ರೆ ಅದನ್ನು ಮತ್ತೆ ಸರ್ಬಿ ಮೇಕೆಲ್ಲ ತೆಗೆದು ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಇಷ್ಟು ತೆಳ್ಳಗೆ ಕಲಿಸ್ಕೊಂಡ್ರೆ ಸಾಕು. ಅತಿ ಗಟ್ಟಿಗೂ ಅಲ್ಲ, ಅತಿ ತೆಳ್ಳಗೂ ಅಲ್ಲ, ಆ ಥರ. ಈಗ ಒಂದು ಬಟರ್ ಶೀಟ್ ಏನಾದ್ರು ತೊಗೊಂಡು, ನೀವು ಯಾವುದ್ರ ಮೇಲೆ ಮಾಡ್ತೀರ ಅದ್ರ ಮೇಲೆ ಈಗ ಒಂದು ಸ್ವಲ್ಪ ಹಸಿಟ್ಟ ತೊಗೊಂಡು ಈ ಥರ ಚಪಾಟೆ ಮಾಡಿಕೊಂಡು ಫಸ್ಟು. ಇದೆಲ್ಲ ನಮ್ಮಮ್ಮ ಮಾಡಿರೋದು, ಯಾಕಂದರೆ ನಮ್ಮಮ್ಮ ಆ ಥರನೇ ರೊಟ್ಟಿ ಹಾಕೋದು. ಈಗ ರೊಟ್ಟಿನ ತೊಡ್ತಾ ಇದ್ದಾರೆ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳಗೆ ರೊಟ್ಟಿನ ತೊಟ್ಟಿ. ಈಗ ತವ ಚೆನ್ನಾಗಿ ಬಿಸಿ ಆದಮೇಲೆ ಈ ರೊಟ್ಟಿನ ಹಾಕ್ಕೊಳ್ಳಿ. ಬೇಕು ಅಂದರೆ ಅದ್ರ ಮೇಲೆ ಸ್ವಲ್ಪ ತುಪ್ಪನೋ ಎಣ್ಣೆನ ಏನಾದರೂ ಬೇಕಾದರೂ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನಿಲ್ಲಿ ತುಪ್ಪ ಹಾಕೋದ ಮರ್ತಿದ್ದೀನಿ ವಿಡಿಯೋ ಮಾಡೋದ. ಈಗ ಇನ್ನೊಂದು ತಟ್ಟಿ ತೋರಿಸ್ತಿದ್ದಾರೆ ರೊಟ್ಟಿನ. ಇಷ್ಟು ನೀಟಾಗಿ ಬರುತ್ತೆ. ಏನು ಬಟರ್ ಶೀಟ್ನೇ ಹಾಕಬೇಕು ಅನ್ನೋದೇನಿಲ್ಲ, ಕೈ ಮೇಲೇ ಎತ್ಕೊಂಡು ಹಾಕ್ಬೋದು, ಅಷ್ಟು ಕ್ಲೀನಾಗಿ ನೀಟಾಗಿ ಬರುತ್ತೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ ಆದರೆ ಚೆನ್ನಾಗಿರುತ್ತೆ, ಇಲ್ಲ ಶೇಂಗಾ ಚಟ್ನಿ ಆದರೂ ಚೆನ್ನಾಗಿರುತ್ತೆ. ಇಷ್ಟೇ ಸಿಂಪಲಾಗಿ ಅಕ್ಕಿ ರೊಟ್ಟಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ಸ್ ಅ ಲಾಟ್.